ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಂತಂದ್ರು ಅದಕ್ಕೆ ಕಣೆ ನಮ್ಮಲ್ಲಿ ಒಳ್ಳೆತನ ಇದ್ರೆ ಅದಾಗದೆ ಒಲದ್ ಬರುತ್ತೆ ಅಂತ ಹೇಳೋದು. ಯಾರಾದ್ರೂ ಮದ್ವೆ ಆದ ತಕ್ಷಣ ಮಗು ಮಾಡ್ಕೋಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ಭಾವನೆ ಬೇಡ ಅಂತಿದ್ದಾರೆ. ಹಾಗಿದ್ರೆ ಏನ್ ಕಾರಣ ಇರ್ಬೋದು? ಯಾಕೆ ನಿಂದು ಭಾವಂದು ಸಂಸಾರ ಸರಿ ಇಲ್ವಾ? ನಿನ್ ಮುಖ ನೋಡಿದ್ರೇನೆ ಯಾರಿಗ್ ತಾನೇ ನಿನ್ ಜೊತೆ ಸಂಸಾರ ಮಾಡ್ಬೇಕನ್ಸುತ್ತೆ ಹೇಳು? ಪೂಜಾ ಕಿರ್ಚ್ಕೊಂಡ ತಕ್ಷಣ ಸತ್ಯ ಏನ್ ಸುಳ್ಳಾಗಲ್ವಲ್ಲ? ಸ್ವಲ್ಪ ನಾಟಕ ಮಾಡೋದನ್ನ ಕಮ್ಮಿ ಮಾಡು. ಭಾವನ್ ಜೊತೆನಾದ್ರೂ ಒಳ್ಳೆ ತಂದೆನ ನಡ್ಕೋ. ಪಾಪ ಅವ್ರು ತುಂಬಾ ಒಳ್ಳೆಯವರು. ನೀನ್ ಏನೇ ಮೋಸ ಮಾಡಿದ್ರು ಅವ್ನ ಮನ್ಸ್ನಾಗ ಗೆಲ್ಲಕ್ಕಾಗ್ಲಿಲ್ಲ. ಹಾಗಿದ್ದಿದ್ರೆ ಇವತ್ತು ನನ್ ಜಾಗದಲ್ಲಿ ನೀನ್ ಇರ್ತಿದ್ದೆ. ಭಗವಂತ ಎಲ್ರಿಗೂ ಅವ್ರವ್ರ ಯೋಗ್ಯತೆಗೆ ತಕ್ಕನಂಗೆ ಕೊಡ್ತಾನೆ. ನೀನ್ ಎಷ್ಟು ದುರಾಸೆ ಪಟ್ಯೋ ಅಷ್ಟೇ ನಿರಾಸೆ ಆಯ್ತು ನಿಂಗೆ. ಪಾಪ. ಬೇಡ ಪೂಜಾ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನಗೆ ಸಿಟ್ಟು ಬರೆಸ್ಬೇಡ. ಓಹೋ, ಯಾಕೆ ಉರಿತಾ ಇದ್ಯಾ? ನಿಂಗೆ ಉರಿಲಿ ಅಂತಾನೆ ನಾನು ಹೀಗೆ ಮಾತಾಡ್ತಾ ಇರೋದು. ಯಾಕೆ ನೀನೇ ನನಗೆ ಕಡಿಮೆ ಉರ್ಸಿದ್ಯಾ? ಪಾಪ ನಮ್ಮ ಭಾವ ತುಂಬಾ ಒಳ್ಳೆಯವರು. ಹೋಗಿ ಹೋಗಿ ಅವ್ರಿಗೆ ನಿನ್ನಂತ ಹೆಂಡತಿ ಸಿಕ್ಕಿ ಅನ್ಯಾಯ ಆಗೋಯ್ತು. ಮೊದ್ಲು ನಿನ್ನಿಂದ ಅವನ್ನ ದೂರ ಮಾಡಿ ಅವ್ರಿಗೊಂದು ಒಳ್ಳೆ ಹುಡುಗಿ ತಂದು ಮದುವೆ ಮಾಡ್ಬೇಕು. ಆಗ್ಲೇ ಅವ್ರಿಗೂ ನೆಮ್ಮದಿ, ಈ ಮನೆಗೂ ನೆಮ್ಮದಿ. ನನ್ನ ಮುಂದೆನೆ ಮೆರಿಯಷ್ಟು ಸೊಕ್ಕು ಬಂತೇನೆ ನಿನಗೆ. ಮೆರಿ ಮೆರಿ, ಅದೆಷ್ಟು ಮೆರಿತೀಯೋ ನಾನು ನೋಡ್ತೀನಿ. ನೀನ್ ಪುಕ್ಕನ ಅದೇ ಕಟ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮುಂದೆ ನೀನು ಬರೀ ಗುಬ್ಬಿ ಮರಿ ಅಷ್ಟೇ. ಇನ್ನೆಷ್ಟು ಮಹಾದೂರ ಹಾರಕ್ಕಾಗತ್ತೆ? ಆದ್ರೆ ನಾನು ಹುಡುಕಿ ಹುಡುಕಿ ಬೇಟೆ ಆಡೋ ಹದ್ದು ಕಣೆ. ಒಂದೇ ಒಂದ್ಸತಿ ಕುಟ್ಕಿದ್ರೆ ನೀನಿದ್ದೆ ಅನ್ನೋದು ಯಾರಿಗೂ ನೆನಪಿರಲ್ಲ. ಆ ಥರ ಕಳೆದು ಹೋಗ್ತೀಯ. ಹೊಟ್ಟೆಲ್ ಮಗು ಇದೆ ಅಂತ ತುಂಬಾ ಮೆರಿತಿದ್ಯಲ್ಲ, ಆ ಕೊಬ್ಬನ್ನು ಕರಗಿಸ್ತೀನಿ, ನಿನ್ ಹೊಟ್ಟೆಲಿರೋ ಮಗುನು ಕರಗಿಸ್ತೀನಿ. ತಗೊಳ್ಳಿ ಸರ್. ಹಲೋ ಹಲೋ, ಕೊಡಪ್ಪ ಇಲ್ಲಿ ಕ್ಯಾಶಿಯರ್ ನಾನು. ತಗೊಳ್ಳಿ. ಥ್ಯಾಂಕ್ ಯು ಸರ್. ಕೊಡ ಇಲ್ಲಿ. ಮಾವ, ಒಳ್ಳೆ ವ್ಯಾಪಾರ ಆಗ್ತಿದೆ ಅಲ್ವಾ? ಸಾಲ್ದು ಕಣೋ, ಸಾಲ್ದು, ಏನೇನು ಸಾಲ್ದು. ಚಿಕ್ಕಪ್ಪ, ನೀವೇನ್ ಹೀಗೆ ಹೇಳ್ತಿದ್ದೀರಾ? ಇನ್ನು ವ್ಯಾಪಾರ ಶುರು ಮಾಡಿ 2-3 ದಿನ ಆಗಿದೆ ಪಾಪ. ಇಷ್ಟೆಲ್ಲ ಇನ್ಕಮ್ ಮಾಡ್ತಿದ್ದಾನೆ. ಅಂಥದ್ರಲ್ಲಿ ನೀವತ್ ಸಾಲ್ದು ಅಂತ ಹೇಳ್ತಿದ್ದೀರಲ್ಲ? ನೋಡಮ್ಮ ಶ್ರೀಮಂತಿ, ಕಡಿದ್ರೆ ದೊಡ್ಡ ಬೆಟ್ಟ ಕಡಿಬೇಕು. ತುಂಬಾ ಆಮೇಲೆ ನಡಿಗೆ ಆಯ್ತಮ್ಮ, ಆಮೇಲೆ ನಡಿಗೆ. ಸೂರ್ಯವಂಶ ಸಂಘಲ್ ನೋಡಿದ್ಯಾ? ಒಂದೇ ಒಂದ್ ಸಾಂಗಲ್ ಶ್ರೀಮಂತರಾಗ್ಬಿಡ್ತಾರೆ. ಆ ತರ ಅಶ್ವಿನ್ ಕಣ್ಮುಚ್ ಬಿಡೋಷ್ಟ್ರಲ್ಲಿ ಶ್ರೀಮಂತ ಆಗ್ಬಿಡ್ಬೇಕು. ಆಹಾ, ನೀವ್ ಹೇಳೋ ಲೆಕ್ಕ ನೋಡಿದ್ರೆ ನಾನ್ ಸ್ಮಗ್ಲಿಂಗ್ ಮಾಡ್ಬೇಕಷ್ಟೇ. ದೇವ್ರ ಕಣ್ಬಿಟ್ರೆ ಎಲ್ಲಾನು ಸಾಧ್ಯ. ಗಾದೆ ಮಾತೆ ಇಲ್ವಾ, ಮಹಾದೇವ ಕೊಟ್ರೆ ಮನೆ ತುಂಬಾ ಅಂತ? ಈಗ್ಲೂ ಅಷ್ಟೇ, ರೆಗ್ಯುಲರ್ ಆಗಿ ತಗೊಳ್ಳೋ ಯಾವ್ದಾದ್ರು ಆರ್ಡರ್ ಸಿಕ್ಕರೆ ಇಮ್ಮಿಡಿಯೇಟ್ ಆಗಿ ಬಿಸ್ನೆಸ್ ಪಿಕಪ್ ಆಗತ್ತೆ. ಅದ್ಗೆ ಆನ್ಲೈನ್ ಅಲ್ಲಿ ಬಂದು ಆರ್ಡರ್ ಮಾಡೋದಕ್ಕೆ ನಮ್ದನ್ ದೊಡ್ಡ ಹೋಟ್ಲಾ? ನಮ್ ಹೋಟ್ಲು ಅಡ್ರೆಸ್ ಕಳ್ಸೋಣ ಅಂದ್ರೆ ಕಳ್ಸಕ್ ಒಂದ್ ನೆಟ್ಗಿರೋ ಲೊಕೇಶನ್ ಇಲ್ಲ. ಫುಟ್ಪಾತ್ ಅಂಗಡಿ ಅಂದ್ರೆ ಯಾರು ಆರ್ಡರ್ ಮಾಡ್ತಾರೆ ಹೇಳಿ? ಅದಕ್ಕೆ ಬೇಜಾರ್ ಮಾಡ್ಕೋಬೇಡ ಅಶ್ವಿನ್. ದುಡಿಯೋ ಛಲ ಇರೋನ್ಗೆ, ಬದುಕ್ಬೇಕು ಅನ್ನೋ ಹಠ ಇರೋನ್ಗೆ ಆ ದೇವ್ರು ಯಾವ್ದಾದ್ರು ರೂಪದಲ್ಲಿ ಬಂದು ಸಹಾಯ ಮಾಡೇ ಮಾಡ್ತಾನೆ. ಅಶ್ವಿನ್ ಅಂದ್ರೆ ನೀವೇನಾ? ಹೌದು ಸರ್. ಈ ಹೋಟೆಲ್ ನಿಮ್ದೇನಾ? ಹೌದು ಸರ್. ಯಾಕೆ ಹೀಗೆ ಕೇಳ್ತಿದ್ದೀರಾ? ನಮ್ದೊಂದು ಆಶ್ರಮ ಇದೆ. 3 ಹೊತ್ತು 30 ಜನಕ್ಕೆ ಊಟ ತಿಂಡಿ ವ್ಯವಸ್ಥೆ ಆಗ್ಬೇಕು. ಮಾಡ್ಕೊಡಕ್ಕಾಗತ್ತೆ ನಿಮ್ಗೆ? ಸರ್, ನಿಜ ಹೇಳ್ತಿದ್ದೀರಾ?
ಯಾಕೆ ಅನುಮಾನನಾ? ಬೇಕಿದ್ರೆ ಈಗಲೇ ಅಡ್ವಾನ್ಸ್ ಕೊಡ್ತೀನಿ. ಛೇ ಸರ್, ಅನುಮಾನ ಅಲ್ಲ ಸರ್. ಫುಟ್ಪಾತ್ ಅಂಗಡಿಯಲ್ಲಿ ಯಾರು ಬಂದು ಆರ್ಡರ್ ಕೊಡ್ತಾರೆ ಅಂತ ಈಗಷ್ಟೇ ನಮ್ಮ ಅದಕ್ಕೆ ಹತ್ರ ಹೇಳ್ತಿದ್ದೆ ಸರ್. ಆದ್ರೆ ನೀವು ದೇವ್ರ ತರ ಬಂದು ಇಷ್ಟೊಂದೆಲ್ಲ ಆರ್ಡರ್ ಕೊಟ್ಬಿಟ್ರಲ್ಲ, ನೀವ್ ಯಾರು ಸರ್? ನಿಮ್ಮ ಹೋಟೆಲಲ್ಲಿ ಊಟ ಮಾಡಿದವರು ಒಂದ್ 2-3 ಜನ ಹೇಳಿದ್ರು, ತುಂಬಾ ಚೆನ್ನಾಗಿ ಮಾಡ್ತಾರೆ, ರುಚಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದೆ. ನೀವು ಅದೇ ರೀತಿ ಮಾಡಿಕೊಟ್ಟು ಹೆಸರು ಉಳಿಸ್ಕೊಂಡ್ರೆ ನಿಮ್ಗೆ ಇನ್ನೂ ಕೆಲವು ಕಡೆಯಿಂದ ಆರ್ಡರ್ ಕೊಡಿಸ್ತೀನಿ. ಸರ್, ನೀವ್ ಯಾರು ಅಂತ ಗೊತ್ತಿಲ್ಲ ಸರ್. ಆ ದೇವ್ರೆ ನಿಮ್ಮನ್ನ ನಮಗೋಸ್ಕರ ಕಳ್ಸಿದಾನೆ ಅನ್ಸುತ್ತೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಈಗ ತಾನೇ ಇಂಥದೊಂದು ದೊಡ್ಡ ಆರ್ಡರ್ನ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ. ನೋಡಿ, ನೀವು ಊಟದ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನಮ್ಮಿಂದ ಎಷ್ಟು ಆಗುತ್ತೋ ಅಷ್ಟು ರುಚಿಯಾಗಿ, ಅಷ್ಟು ಹೈಜೀನ್ ಆಗಿ ನಾವು ಮ್ಯಾಕ್ಸಿಮಮ್ ಆಗಿ ಟ್ರೈ ಮಾಡ್ಕೊಡ್ತೀವಿ. ಆದ್ರೆ ನಮ್ಗೆ 30 ಊಟದ್ದು ಬಿಲ್ ಬೇಡ, 28 ಊಟದ ಮಾತ್ರ ಬಿಲ್ ಕೊಡಿ. ಇನ್ನೆರಡು ಊಟ ನಮ್ ಕಡೆಯಿಂದ ಆಶ್ರಮಕ್ಕೆ ದಾನ ಅನ್ಕೊಳ್ಳಿ. ಅಲ್ಲ ಸೇವಂತಿ, ಹೋಟೆಲ್ ಈಗ ತಾನೇ ಬೆಳವಣಿಗೆ ಆಗ್ತಿದೆ, ದಾನ ಧರ್ಮ ಅಂದ್ರೆ ಹೇಗಮ್ಮ? ಚಿಕ್ಕಪ್ಪ, ನೀವು ಗಾದೆ ಮಾತು ಕೇಳಿದ್ದೀರಾ ತಾನೆ? ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ. ಕೊಟ್ಟು ಮನೆ ಯಾವತ್ತೂ ಹಾಳಾಗಿಲ್ಲ. ಸರಿ, ಯಾವತ್ತಿಂದ ತಂದು ಕೊಡ್ತೀರಾ? ಸರ್, ನಾಳೆಯಿಂದನೇ ತಂದ್ಕೊಡ್ತೀವಿ. ಓಕೆ, ಒಂದು ಕೆಲಸ ಮಾಡಿ, ಈ ಅಡ್ರೆಸ್ ತಂದ್ಕೊಡಿ. ಹಾ ಸರ್. ಇದು ಅಡ್ವಾನ್ಸು, ಉಳಿದಿದ್ದನ್ನ ನಾಳೆ ನೀವು ಬಂದಾಗ ಕೊಡ್ತೀನಿ. ಓಕೆ, ನಾನೇನು ಥ್ಯಾಂಕ್ ಯು ಸರ್. ಬರ್ತೀನಿ. ಥ್ಯಾಂಕ್ ಯು ಸರ್. ಏಯ್ ಅಶ್ವಿನ್, ಏನು ಇದು ಚಿಕ್ಕ ಮಕ್ಕಳ ಥರ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ? ಅಲ್ಲ ಅದಕ್ಕೆ ಈಗಷ್ಟೇ ಹೇಳ್ತಾ ಇದ್ರಿ, ಮಹಾದೇವ ಮನ್ಸ್ ಮಾಡಿದ್ರೆ ಮನೆ ತುಂಬಾ ಕೊಡ್ತಾನೆ, ಅವ್ನ್ ಕಂಡ್ಬಿಟ್ರೆ ನಮಗೆ ಆರ್ಡರ್ ಸಿಕ್ಕೇ ಸಿಗುತ್ತೆ ಅಂತ. ನಿಮ್ ಬಾಯಿ ಹರಕೆಯಿಂದ ಅದ್ ಇವತ್ತೇ ಆಗೋಯ್ತಲ್ಲ ಅದಕ್ಕೆ. ಅಶ್ವಿನ್, ನಾನ್ ಅಂದಿದ್ದಕ್ಕೆಲ್ಲ ಆಗಿರೋದು. ನಿನ್ನ ಶ್ರಮಕ್ಕೆ ಸಿಕ್ಕಿರೋ ಪ್ರತಿಫಲ ಇದು. ಅಶ್ವಿನ್, ನೀನ್ ಅದೃಷ್ಟ ತಿರುಗ್ಬಿಡ್ತು ಕಣೋ, ತಿರುಗ್ಬಿಡ್ತು. ನಮಸ್ತೆ ಸರ್. ಸರ್, ನೀವು ಹೇಳ್ದಾಗೆ ಅವ್ರ ಹತ್ರನೇ ಊಟಕ್ಕೆ ಆರ್ಡರ್ ಕೊಟ್ಟಿದ್ದೀನಿ. ನಾಳೆಯಿಂದ ನಮ್ಮ ಆಶ್ರಮಕ್ಕೆ ಇಲ್ಲಿಂದನೇ ಊಟ ಬರುತ್ತೆ ಸರ್. ವೆರಿ ಗುಡ್. ಅಲ್ವಾ ಅಶ್ವಿನ್, ನಮಗೆ ಯಾಕೆ ಐಡಿಯಾ ಹೊಳಿಲೇ ಇಲ್ಲ? ಇದೇ ತರ ಬ್ಯಾಂಕು, ಕೋರ್ಟು, ಹಾಸ್ಪಿಟಲ್ ಎಲ್ಲ ಊಟ ಆರ್ಡರ್ ತಗೊಂಡ್ರೆ ನಾವು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡಬಹುದು.